5 ಮುಖ ಮತ್ತು 10 ಮುಖದವರು ಆ ಸಭೆಯೊಳಗ ಆ ಆಕಾಶದೊಳಗೆ ಲೆಕ್ಕವಿಲ್ಲದಷ್ಟು ಇದ್ರು ಬಸವ ಇಟ್ಕೊಂಡು ಬಸವನ ಮುಂದೆ ಶಿವ ಹೇಳ್ಕೊತ ಬರ್ತಾ ಇದ್ದಾನೆ. ಹೇಳ್ತಾರವರು, ಅತ್ತಿ ಮರ ಒಂದಿರಲು ಕಾಯಿಗಳು ಮೆತ್ತಿ ತುದಿ ಮೊದ ಲಿಂಗ ಈಗ ಪರಿ ಮತ್ತೆ ಮೂಲ ಪ್ರಕೃತಿಯಲ್ಲಿ ಅನಂತ ಬ್ರಹ್ಮಾಂಡಗಳು. ಈಗ ಒಂದು ಅತ್ತಿ ಮರ ಇರ್ತದ, ನೋಡಿರ್ಬೇಕು ನೀವು. ಆ ಅತ್ತಿ ಮರಕ್ಕೆ ಬುಡದಿಂದ ತುದಿಯವರೆಗೂ ಕಾಯಿಗಳು ಮೆತ್ತ ಹಾಕಿರ್ತಾವ. ಹಂಗ ಈ ಆದಿಶಕ್ತಿ ಅನ್ನೋ ಮೂಲ ಚೈತನ್ಯ ಅದಕ್ಕೆ ಎಷ್ಟೋ ಬ್ರಹ್ಮಾಂಡಗಳು ಮುತ್ತಿಗೆ ಹಾಕಿದಾವ ಅಂತ ಹೇಳ್ತಾರ. ಅಂದ್ರೆ ಪ್ರತಿಯೊಂದು ಜೀವಿನೂ ಕೂಡ ಒಂದೊಂದು ಬ್ರಹ್ಮಾಂಡ. ಇವು ಎಲ್ಲಿ ಅಡಕ್ ಹಾಕೊಂಡಾವ ಅಂದ್ರೆ ಆ ಆದಿಶಕ್ತಿ ಅನ್ನುವಂಥದ್ದು ಏನೈತಲ್ಲ ಅದಕ್ಕೆ ಸಂಬಂಧಪಟ್ಟಂತಾವು. ಅಷ್ಟೇ ಅಲ್ಲ, ಪ್ರತಿಯೊಂದು ಬ್ರಹ್ಮಾಂಡಕ್ಕೂ ಬ್ರಹ್ಮ ಮತ್ತು ವಿಷ್ಣು ಮಹೇಶ್ವರ ಅಂತಕ್ಕಂಥವ್ರು ನಮ್ಮಂತೆ ಛತ್ರ ಚಾಮರಗಳನ್ನು ಹಿಡಿದು ಶೋಭಿಸ್ತಾ ಇದ್ರು. ಕೇಳು ಬಸವ ಅಂತ ತಿಳ್ಕೊಂಡು ಪ್ರತಿಯೊಂದು ಮನುಷ್ಯನಲ್ಲಿ ರಾಜಸ, ತಾಮಸ ಮತ್ತು ಸಾತ್ವಿಕ ಅನ್ನುವ ರೂಪದೊಳಗೆ ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ವರೂಪ ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲಿ ಇರ್ತದೆ. ಹೇಳ್ತಾನ ಬಸವೇಶ್ವರನ, ಕೇಳು, ಇದೇನು ಬ್ರಹ್ಮಾಂಡ ಇದೆಯಲ್ಲ ಇದು 500 ಕೋಟಿ ಯೋಜನೆ ಉಳ್ಳದ್ದದ ಅಂತ ಹೇಳ್ತಾನ. ಇದು ನೋಡಾಕ ಬಹಳಷ್ಟು ನಮಗ ಸಣ್ಣದ ಕಂಡ್ರು ಇದರ ಮೇಲೆ 100 ಪಟ್ಟು ಬ್ರಹ್ಮಾಂಡಗಳದಾವು. ಕೇಳು ಅಂತ ಹೇಳ್ಕೊಂಡು ಬಸವನ ಮುಂದೆ ಶಿವ ಹೇಳ್ಕೊತ ಬರ್ತಾ ಇದ್ದ. ಅಂದ್ರೆ ಅವ್ರು ಹೇಳ್ತಾರೆ, ಈ ಬ್ರಹ್ಮಾಂಡದ ವಿಸ್ತಾರವನ್ನ ಹೇಳ್ತಾ ಇದ್ದಾನ ಶಿವ. ಆದ್ರೆ ಇದುವರೆಗೂ ಈ ಬ್ರಹ್ಮಾಂಡದ ಅಳತಿ ಮಾಡ್ಲಿಕ್ಕೆ ಯಾರಿಗೂ ಆಗಿಲ್ಲ. ಸುಮ್ಮನೆ ಒಂದು ಅಂದಾಜು ಹೇಳ್ತಾರೆ ಎಲ್ಲರೂ. ಈ ಬ್ರಹ್ಮಾಂಡ ಹೇಗಿದೆ ಅಂತ ಕೇಳಿದ್ರೆ 500 ಕೋಟಿ ಯೋಜನೆ ಉಳ್ಳುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಒಂದು ಯೋಜನೆಗೆ ಎಷ್ಟು ಕಿಲೋಮೀಟರ್ ಅಂತ ಕೇಳಿದ್ರೆ ಹಂಗೂ ಹಿಂಗೂ ಹೇಳ್ತಾರ. 12 ಕಿಲೋಮೀಟರ್ ಒಂದು ಯೋಜನೆಗೆ ಅಂತ ಹೇಳ್ತಾರೆ. ಹಾಗಾದ್ರೆ 500 ಕೋಟಿಗೆ 12ರಲ್ಲಿ ನಾವು ಗುಣಾಕಾರ ಮಾಡಿದ್ರೆ ಎಷ್ಟಾಯ್ತು ಅಂತಂದ್ರೆ 6000 ಕೋಟಿ ಯೋಜನೆ ಉಳ್ಳುತ್ತದೆ ಅನ್ನುವಂತ ಲೆಕ್ಕ ಬರ್ತದೆ. ಅಂದ್ರೆ ಅಷ್ಟು ಸುತ್ತಳತೆ ಈ ಬ್ರಹ್ಮಾಂಡದ ಐತಿ ಅಂತ ಹೇಳ್ತಾರೆ. ಆದ್ರೂ ಕೂಡ ಒಂದು ಲೆಕ್ಕದೊಳಗೆ ಸಪ್ತ ಋಷಿಗಳು ಅಂತಕ್ಕಂಥವ್ರು ಈ ಬ್ರಹ್ಮಾಂಡವನ್ನ 7 ಭಾಗ ಮಾಡ್ಯಾರ. ಅದಕ್ಕೆ ಸಪ್ತ ದ್ವೀಪಗಳು ಅಂತ ಕರೀತಾರ, ಸಪ್ತ ಸಾಗರ ಅಂತ ಕರೀತಾರ. ಈಗ ನಾವೆಲ್ಲ ಎಲ್ಲಿ ಅದೇವ ಅಂತ ಕೇಳಿದ್ರೆ ಜಂಬೂ ದ್ವೀಪದೊಳಗೆ ಅದೇವ್ ನಾವು. ಜಂಬೂ ದ್ವೀಪ ಅಂತಂದ್ರೆ ಇದು ನಮ್ಮ ಭಾರತ ದೇಶ ಅಷ್ಟೇ ಜಂಬೂ ದ್ವೀಪ ಅಂತ ಅಲ್ಲ, ಕೆಲವಿಷ್ಟು ದೇಶಗಳು ಕೂಡ ಜಂಬೂ ದ್ವೀಪದೊಳಗೆ ಬರ್ತಾರ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಈ ಜಂಬೂ ದ್ವೀಪ ಹೇಗಿದೆ ಅಂತ ಕೇಳಿದ್ರೆ ಇದು ಸುತ್ತಲೂ ನೀರು ಇರುವಂತಹದ್ದು, ನಡಕ ಭೂಮಿ ಇರುವಂತಹದ್ದು. ಹೇಗಂತ ಕೇಳಿದ್ರೆ ಇದು ಮೇರು ಪರ್ವತ ಅಂತ ಕರೆಸ್ಕೊಳ್ತದೆ. ಈ ಜಂಬೂ ದ್ವೀಪದೊಳಗೆ ಹೇಗಿದೆ ಅಂತ ಕೇಳಿದ್ರೆ ನಟ್ಟ ನಡುವೆ ಐತಿ ಇದು ಪರ್ವತ. ವಿಚಾರ ಮಾಡ್ರಿ ಹೆಂಗೈತಿ ಅಂತಂದ್ರೆ, ನೀವು ಸುಮ್ಮನೆ ಒಂದು ಪರಾತದೊಳಗೆ ನೀರು ತುಂಬಿ ಒಂದು ಬಳ್ಳೊಳ್ಳಿ ಏನೋ ಅರಿತಿರಲ್ಲ, ಕಲ್ಲು ಕಡಪತ್ತಗಲ್ಲ ಅಂತಿರಲ್ಲ, ಅದನ್ನ ತಳಗ್ ಮಾಡಿ ಮೇಲೆ ಹೆಚ್ಚಿಗೆ ಇದ್ದಿದ್ದ ನಿಲ್ಲಿಸ್ರಿ, ಅವಾಗ ಅರ್ಥ ಆಗುತ್ತೆ ನಮಗೆ. ಹಂಗೆ ಈ ಮೇರು ಪರ್ವತ ಹೇಗಿದೆ ಅಂತ ಕೇಳಿದ್ರೆ ಮೇಲೆ ಅಗಲವಾಗಿ ಐತಂತ, ಕೆಳಗ ಚೂಪಾಗಿ ಐತಂತೆ. ಹೀಗೆ ಇರುವಾಗ ಈ ಮದರ ಪರ್ವತ ಏನೈತಲ್ಲ ಇದು ಬೀಳುವಂತ ಚಾನ್ಸ್ ಇರ್ತದಂತ. ಅದಕ್ಕಾಗಿ 4 ಪರ್ವತಗಳು ಅದಕ್ಕೆ ಸಪೋರ್ಟ್ ಕೊಟ್ಕೊಂಡದಾವಂತ. ಯಾವು? ಮಂದಾರ, ಮೇರು ಮಂದಾರ, ಸುಪಾಶ್ವ, ಕುಮದ ಅನ್ನುವಂಥವು. ನೀವು ಹೆಂಗೆ ದೀಪಾವಳಿಗೆ ಗುಜ್ಜಿಯನ್ನು ಇಡ್ತೀರಲ್ಲ, ನಡಕ್ ಒಂದಿಟ್ಟು 4 ಸುತ್ತಲೂ 4 ಇಟ್ಟು ಅದ್ರ ಮ್ಯಾಲ ಒಂದು ಹೆಂಗೆ ಇಡ್ತೀರಲ್ಲ, ಹಂಗೆ ನಾವೇನದೇವಲ್ಲ ಭೂಮಿ ಅದು ಹಂಗ ಐತಿ ಅಂತ ಹೇಳ್ತಾರೆ. ಇದು ಹೇಗಿದೆ ಅಂತ ಕೇಳಿದ್ರೆ ಇದು